ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನನಗೆ ಬಂದಿರುವಂತಹ ಲೋಟಸ್ ಟ್ಯೂಬರ್ದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗಿಡಗಳೆಲ್ಲ ನನಗೆ ಗಿಫ್ಟಾಗಿ ಬಂದಿರುವಂತಹದ್ದು. ಈ ಗಿಫ್ಟನ್ನೆಲ್ಲ ಯಾರು ಕೊಟ್ಟರು, ಹಾಗೆ ಎಲ್ಲಿಂದ ತರಿಸಿದ್ರು ಈ ಗಿಫ್ಟಿಗೋಸ್ಕರ ಟ್ಯೂಬರ್ಗಳನ್ನು ಅನ್ನೋದನ್ನು ನೋಡೋಣ. ನೋಡಿ, ಪ್ಯಾಕಿಂಗ್ ಅಂತೂ ತುಂಬಾ ಸಾಲಿಡ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಈ ಗಿಡಗಳನ್ನೆಲ್ಲ ಯಾರು ಕೊಟ್ಟರು ಅಂತ ಹೇಳಿದರೆ, ಗಿಫ್ಟಾಗಿ ನಮ್ಮ ಅತ್ತೆಯವರು ನನಗೆ ಈ ಗಿಡಗಳನ್ನೆಲ್ಲ ಗಿಫ್ಟಾಗಿ ಕೊಟ್ಟಿದ್ದಾರೆ. ಎಲ್ಲಿಂದ ತರಿಸಿದ್ರು ಅಂತ ನೋಡೋದಾದರೆ, ಇವರು ಪುತ್ತೂರಿನಲ್ಲಿರುವಂತಹ ಪುಷ್ಪಗಿರಿ ನರ್ಸರಿ ಅಂತ ಒಂದಿದೆ, ಅಲ್ಲಿಂದ ಇವರು ತರಿಸಿದ್ದಾರೆ. ಬನ್ನಿ ಹಾಗಿದ್ರೆ ಈ ಟ್ಯೂಬರ್ದು ಬಾಕ್ಸನ್ನು ನಾವು ಇವಾಗ ಓಪನ್ ಮಾಡೋಣ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ತುಂಬಾ ಪ್ಲಾಸ್ಟರೆಲ್ಲ ಸುತ್ತಿದ್ದಾರೆ. ಈ ರೀತಿ ಪ್ಲಾಸ್ಟರ್ನ ಯಾಕೆ ಸುತ್ತಾರೆ ಅಂದರೆ, ಗಿಡ ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಕಿಂಗ್ನ ಮಾಡ್ತಾರೆ. ಅಂದರೆ ಆ ರನ್ನರ್ ಅಥವಾ ಟ್ಯೂಬರ್ ಇರುತ್ತಲ್ವ, ಅದರದ್ದು ತುದಿ ಭಾಗ ಮುರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತಾರೆ. ಅಯ್ಯವ್ವ, ಎಷ್ಟೊಂದು ಪ್ಯಾಕಿಂಗ್ ಮಾಡಿದ್ದಾರಪ್ಪ, ಬಿಡಿಸ್ಬೇಕಾದ್ರೆ ಸಾಕಾಗೋಯ್ತು. ಟೋಟಲಿ ಓಪನ್ ಮಾಡಿದ್ದೀನಿ. ನನಗಂತೂ ಎಷ್ಟೊತ್ತಿಗೆ ಓಪನ್ ಮಾಡ್ತಾರಪ್ಪ ಅಂತ ಕಾಯ್ತಾ ಇದ್ದೆ ತುಂಬಾ. ಲಾಸ್ಟಿಗೆ ಓಪನ್ ಮಾಡಿದ್ವಿ. ನೋಡಿ, ಈ ರೀತಿಯಾಗಿ ಒಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಹಾಗೆ ಅದ್ರ ಮೇಲೆ ಒಂದು ಪೇಪರ್ ಮುಚ್ಚಿದ್ದಾರೆ. ಪ್ಯಾಕಿಂಗ್ ನೋಡಿ, ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಗಿಡ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಗಿಡ ಕೂಡ ನಾನು ತೋರಿಸ್ತೀನಿ. ನನಗಿಲ್ಲಿ 8 ಗಿಡನ ಗಿಫ್ಟಾಗಿ ಕೊಟ್ಟಿರೋದು ನಮ್ಮ ಅತ್ತೆ. ಜೊತೆಗೆ ಅವರು ಒಂದು ಎಕ್ಸ್ಟ್ರಾ ಗಿಡನ ಹಾಕಿ ಕಳಿಸಿದ್ದಾರೆ. ಈ ಪ್ಯಾಕಿಂಗ್ನಲ್ಲೂ ಅಷ್ಟೇ, ಅವರು ಒಂದೊಂದು ಪ್ಯಾಕಿಂಗ್ ಕೂಡ ಅವರು ಹೆಸರು ಬರೆದಿದ್ದಾರೆ. ಅಂದರೆ ನಾವಿವಾಗ ಯಾವ್ದು ಗಿಡ ಪರ್ಚೇಸ್ ಮಾಡಿರ್ತೀವಲ್ವ, ಆ ಗಿಡದ್ದು ಹೆಸರನ್ನ ಬರೆದಿದ್ದಾರೆ. ಅಂದರೆ ಆ ಹೂವಿನ ಹೆಸರನ್ನ ಬರೆದಿದ್ದಾರೆ. ನೋಡಿ, ತುಂಬಾ ಫ್ರೆಶ್ ಆಗಿದೆ. ಇದು ನೋಡಿ, ಇದು ಇನ್ನೊಂದು ಗಿಡ. ನಾನು ಎಲ್ಲ ಗಿಡಗಳದ್ದು ಹೀಗೆ ಪ್ಯಾಕ್ನ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೆಲವು ಗಿಡ ಮಾತ್ರ ತೋರಿಸಿದ್ದೀನಿ. ನಿಮಗೂ ಯಾರಿಗಾದರೂ ಈ ರೀತಿ ಗಿಡ ಅಂದರೆ ಲೋಟಸ್ ಟ್ಯೂಬರ್ ಬೇಕು ಅಂತಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನನಗೆ ಕೊಟ್ಟಿರೋ ಪ್ರತಿಯೊಂದು ಗಿಡನೂ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿರೋ ಗಿಡಗಳನ್ನು, ಹಾಗೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇರ್ಬೋದು ನೀವು. ಹಾಗೆ ಗಿಡ ಕೂಡ ಎಷ್ಟು ಫ್ರೆಶ್ ಆಗಿದೆ ಅನ್ನೋದನ್ನು ಕೂಡ ನೋಡ್ಬೋದು. ಇವ್ರ ಹತ್ರ ವಾಟರ್ ಲಿಲ್ಲಿ ಕಲೆಕ್ಷನ್ನು ಹಾಗೆ ಲೋಟಸ್ದು ಕಲೆಕ್ಷನ್ನು ತುಂಬಾ ಇದೆ. ಒಂದೊಂದಕ್ಕೆ ಒಂದೊಂದು ರೀತಿಯಾದಂತಹ ಪ್ರೈಸ್ ಕೂಡ ಇದೆ. ನೀವು ಗಿಡನ ಪರ್ಚೇಸ್ ಮಾಡಬೇಕಾದ್ರೆ ಅವ್ರ ಹತ್ರ ಕೇಳಿ. ನಿಮಗೆ ಗಿಡದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಅವರು ಅಲ್ಲೇ ಹೇಳ್ತಾರೆ. ನೀವು ಅವ್ರ ಹತ್ರ ಪರ್ಚೇಸ್ ಮಾಡಬೇಕಾದ್ರೇ ಕೇಳ್ಕೊಂಬಿಡಿ ಒಂದ್ಸರಿ. ಅದು ಹಾರ್ಡಿ ವೆರೈಟಿನಾ ಅಥವಾ ಟ್ರಾಪಿಕಲ್ ವೆರೈಟಿನಾ ಅಂತಲೂ ಕೇಳಿ, ಅವ್ರು ಹೇಳ್ತಾರೆ. ಹೆಚ್ಚಾಗಿ ಅವರು ಹೇಳಿನೇ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಾನು ಕೂಡ ಕೇಳಿದ್ದೆ ಅವರಿಗೆ ಟ್ರಾಪಿಕಲ್ ವೆರೈಟಿನಾ ಅಥವಾ ಹಾರ್ಡಿ ವೆರೈಟಿನಾ ಅಂತ ನನಗೆ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳಿದ್ದಾರೆ, ಇಲ್ಲ, ನಾವು ಕೊಡಬೇಕಾದ್ರೆ ಎಲ್ರಿಗೂ ಹೇಳಿನೇ ಕೊಡ್ತೀವಿ, ಅವ್ರು ಸೆಲೆಕ್ಟ್ ಆದ್ರ ಮೇಲೆ. ಅದರಲ್ಲಿ ಹೂಗಳು ಯಾವುದು ಹೆಚ್ಚಾಗಿ ಬಿಡುತ್ತೆ, ಯಾವುದು ಹೆಚ್ಚಾಗಿ ಬಿಡಲ್ಲ. ಅಂದರೆ ಟ್ರಾಪಿಕಲಲ್ಲಿ ಹೆಚ್ಚಾಗಿ ಬಿಡುತ್ತೆ, ಹಾರ್ಡಿನಲ್ಲಿ ಹೆಚ್ಚಾಗಿ ಬಿಡಲ್ಲ ಅಂತ ಎಲ್ಲ ಅವರು ಇನ್ಫಾರ್ಮೇಷನ್ ಕೊಟ್ಟಿನೇ ನಿಮಗೆ ಕೊಡ್ತಾರೆ ಗಿಡನ. ನೋಡಿ, ಈ ಗಿಡ ನಮಗೆ ಅವರು ಗಿಫ್ಟಾಗಿ ಕೊಟ್ಟು ಕಳಿಸಿರುವಂತಹದ್ದು. ಇದು ನಮಗೆ ತುಂಬಾ ಖುಷಿ ಆಯಿತು, ಅವ್ರು ಗಿಫ್ಟಾಗಿ ಕೊಟ್ಟಿರೋ ಗಿಡ ನೋಡಿಬಿಟ್ಟು. ಹಾಗೆಯೇ ಅವರು ಯಾವ ಗಿಡ ಬೇಕು ನಿಮಗೆ ಅಂತ ಸೆಲೆಕ್ಟ್ ಮಾಡಿ ಅಂತ ಅವರು ಹೂವಿನ ಫೋಟೋ ಕಳಿಸಿದಾಗ, ಅದು ನಮಗೆ ಯಾವ ಗಿಡ ತೊಗೊಬೇಕು ಯಾವ್ದು ತೊಗೊಬಾರ್ದು ಅಂತ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ನೋಡಿ, ನನಗೆ ಬಂದಿರೋಂತಹ ಎಲ್ಲ ಟ್ಯೂಬರ್ಸ್ಗಳು ಕೂಡ ಇಲ್ಲಿವೆ. ನೋಡಿದ್ರಲ್ಲ, ನನಗೆ ಎಷ್ಟೆಲ್ಲ ಗಿಡಗಳು ನಮ್ಮ ಅತ್ತೆ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ
ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.